ಸ್ನೇಹಿತರೀಗ ವಿಶೇಷವಾಗಿ ಯುಗಾದಿ ದಿನ ಮಾಡುವಂಥ ಅಭ್ಯಂಗ ಸ್ನಾನವನ್ನು ಯಾವ ರೀತಿ ಮಾಡಬೇಕು, ಯಾಕಂದರೆ ಯುಗಾದಿ ಹಬ್ಬದ ದಿನ ಮಾಡಿದಂಥ ಅಭ್ಯಂಗ ಸ್ನಾನ ವಿಶೇಷ ಫಲವನ್ನು ತಂದು ಕೊಡುವಂಥದ್ದು, ವಿಶೇಷ ಫಲ ಪ್ರಾಪ್ತಿ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಯುಗಾದಿ ಪಾಡ್ಯ ದಿವಸ ಎಂತಹ ಪ್ರಸಂಗದಲ್ಲಿಯೂ ಕೂಡ ಈ ಅಭ್ಯಂಗ ಸ್ನಾನವನ್ನು ಬಿಡಬಾರದು. ಕೇವಲ ಸೂತಕ ಇದ್ದವರು, ಮುಟ್ಟಾದ ಹೆಣ್ಣು ಮಕ್ಕಳು ಮಾತ್ರ ಈ ಸ್ನಾನವನ್ನು ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. ಆದರೆ ಪ್ರತಿಯೊಬ್ಬರೂ ಆ ಯುಗಾದಿ ದಿವಸ ಅಭ್ಯಂಜನ ಸ್ನಾನವನ್ನು ಮಾಡದೇ ಇದ್ದರೆ ದೋಷ ಪ್ರಾಪ್ತಿಯಾಗ್ತದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ವತ್ಸರಾದವು ವಸಂತಾದವು ಬಲಿರಾಜ್ಯೇ ತಥೈವಚ ತೈಲಾಭ್ಯಂಗಂ ಕುರ್ವಾಣೋ ನರಕಂ ಪ್ರತಿಪದ್ಯತೆ ಅಂಥೇಳಿ ಸ್ಪಷ್ಟವಾಗಿ ಪ್ರಮಾಣ ಶ್ಲೋಕದಂತೆ ಯುಗಾದಿ ಮತ್ತು ಪಾಡ್ಯ ದಿವಸ ಯಾರು ಅಭ್ಯಂಗನವನ್ನು ಮಾಡೋದಿಲ್ಲೋ ಅವ್ರಿಗೆ ನರಕ ಪ್ರಾಪ್ತಿಯೇ ಆಗ್ತದೆ. ಈಗ ಯಾವ ರೀತಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು, ಅದಕ್ಕೂ ಒಂದು ರೀತಿ ರಿವಾಜು ಅದ. ಅದಕ್ಕೆ ಯಾವ ರೀತಿ ಮಾಡಬೇಕು, ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು, ಈಗ ನಿಮ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಯುಗಾದಿ ದಿವಸ ಬೆಳಗ್ಗೆ ಈ ರೀತಿಯಾಗಿ ಮನೆ ಮಂದಿ ಎಲ್ಲ ಸ್ನಾನ ಮಾಡಿದರೆ ವರ್ಷ ಪೂರ್ತಿ ಆರೋಗ್ಯವನ್ನು ದಯಪಾಲಿಸ್ತದಂತ. ಬರೀ ಏನೇನು ತಯಾರಿ ಮಾಡ್ಕೋಬೇಕು, ಯಾವ ರೀತಿ ಇಟ್ಕೊಳ್ಬೇಕು ಎಲ್ಲವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಅಡುಗೆ ಮನೆ ಆಗಿರ್ಬೋದು ಅಥವಾ ದೇವರ ಕಟ್ಟೆ ಮೇಲೆ ಆಗಿರ್ಬೋದು, ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಕೊಳ್ಬೇಕು. ಅದಕ್ಕೆ ಎಣ್ಣೆಯನ್ನು ಇಡಲಿಕ್ಕೆ ಒಂದು ಮಂಡಲವನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಎಣ್ಣೆಯನ್ನು ಇಡಲಿಕ್ಕೂ ಸಹ ಒಂದು ಮಂಡಲವನ್ನು ಮಾಡಿಕೊಳ್ಬೇಕು. ಅರಿಶಿನ ಎಣ್ಣೆ ಎಲ್ಲವನ್ನು ಇಟ್ಕೊಳ್ಬೇಕಾಗ್ತದೆ. ಮೊದಲು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅಂಥೇಳಿ. ಈ ರೀತಿ ಒಂದು ಶ್ರೀಕಾರವನ್ನು ಹಾಕ್ಕೊಂಡು ಮಂಡಲವನ್ನು ಮಾಡಿಕೊಂಡು, ಇದು ದೇವರ ಮುಂದೆ ಮೊದಲು ಈ ರೀತಿ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕಿ ಮಂಡಲವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಜೊತೆಗೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಇಟ್ಕೊಳ್ಬೇಕು. ಈಗ ನಾನು 2 ಬಟ್ಟಲುಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಹಿತ್ತಾಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಅಥವಾ ಬೆಳ್ಳಿ ಬಟ್ಟಲು ಆಗಿರ್ಬೋದು. ನಿಮಗೆ ಏನು ಅನುಕೂಲದನೋ ಅದನ್ನು ಇಟ್ಕೊಳ್ರಿ. ಎಣ್ಣೆ ಬಟ್ಟಲನ್ನ ಆ ರೀತಿಯಾಗಿ ಮಂಡಲದ ಮೇಲೆ ಇಟ್ಕೊಳ್ಬೇಕು. ಈ ರೀತಿಯಾಗಿ 2 ಬಟ್ಟಲುಗಳನ್ನು ನಾವು ಇಟ್ಕೊಂಡಿರ್ತೀವಿ. ಒಂದರಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು, ಇನ್ನೊಂದರಲ್ಲಿ ಅರಿಶಿಣವನ್ನು ಇಟ್ಕೊಳ್ಬೇಕು. ಈ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಏನು ಹಾಕ್ಕೊಳ್ಬೇಕು ಅಂದರೆ, ಶುದ್ಧವಾಗಿರುವಂಥ ಕೊಬ್ಬರಿ ಎಣ್ಣೆಯಲ್ಲಿ ಬೇವಿನ ಹೂಗಳನ್ನು, 1-2-3 ಬೇವಿನ ಹೂಗಳನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಆ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಅದರ ಜೊತೆ ಸುವಾಸನೆಯುಳ್ಳ ಮಲ್ಲಿಗೆ ಹೂವನ್ನು ಸಹ ನಾವು ಆ ಎಣ್ಣೆಯಲ್ಲಿ ಸುವಾಸನೆಯನ್ನು ಮಾಡಲಿಕ್ಕಾಗಿ ಹಾಕ್ಕೊಳ್ತೇವೆ. ಏನು ಅಲ್ಲಿ ಯಾಕೆ ನಾವು ಈ ಮಲ್ಲಿಗೆ ಹೂವನ್ನು ಹಾಕಬೇಕು ಅಂದರೆ, ತೈಲೇ ಲಕ್ಷ್ಮೀ ಜಲೇ ಗಂಗಾ ಅಂತ ಹೇಳ್ತದೆ ಶಾಸ್ತ್ರ. ಈ ದಿನ ತೈಲದಲ್ಲಿ ಲಕ್ಷ್ಮೀ ಸ್ವರೂಪ ಬಂದಿರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಎಣ್ಣೆಯಲ್ಲಿ ಹೂವನ್ನು ಹಾಕ್ಕೊಳ್ಬೇಕು. ಈ ಅರಿಶಿನದಲ್ಲಿ ಹರಿದ್ರಾದೇವಿ ಅಂತ ಹೇಳ್ತೀವಿ, ದಾರಿದ್ರ್ಯವನ್ನು ದೂರ ಮಾಡುವಂಥ ಶಕ್ತಿ. ಅದಕ್ಕೆ ಶುದ್ಧವಾದ ಅರಿಶಿನ ಮತ್ತು ಎಣ್ಣೆಯನ್ನು, ಈ ಅರಿಶಿನಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸೇರಿಸಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ದೇವರ ಮುಂದೆ ಇಟ್ಟುಕೊಂಡು, ಮೊದಲು ದೇವರ ಮುಂದೆ ದೇವರಿಗೆ ಕೈ ಮುಗಿದು ಸಣ್ಣ ಸಂಕಲ್ಪ ಮಾಡಿಕೊಳ್ಬೇಕು. ಸಕಲ ಅರಿಷ್ಟ ಪರಿಹಾರ ದ್ವಾರ ಶುಭ ಫಲ ಪ್ರಾಪ್ತ್ಯರ್ಥಂ ಪುತ್ರ ಪೌತ್ರ ಸೌಭಾಗ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ಪರಿವಾರ ಅಭ್ಯಂಗ ಸ್ನಾನ ವ್ರತಮಹಂ ಕರಿಷ್ಯೆ. ಭಗವಂತನ ಅನುಗ್ರಹದಿಂದ ನನ್ನೆಲ್ಲ ಮಕ್ಕಳಿಗೆ ಆಯುರಾರೋಗ್ಯ, ಗಂಡನಿಗೆ ಆಯುಷ್ಯ ಅಭಿವೃದ್ಧಿ, ಮನೆತನಕ್ಕೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಆ ಎಣ್ಣೆ ಅರಿಶಿನವನ್ನು ನೀವು ಮಕ್ಕಳಿಗೆ ಎಲ್ಲಿ ಹಚ್ತೀರಿ, ಗಂಡ ಮಕ್ಕಳಿಗೆ ಎಲ್ರಿಗೂ, ಮನೆ ಮಂದಿಗೆ ಎಲ್ರಿಗೂ ನೀವು ಅರಿಶಿನ ಶಾಸ್ತ್ರವನ್ನು ಮಾಡಬೇಕು. ಯಾವ ರೀತಿ ಅಂದರೆ, ಈ ರೀತಿಯಾಗಿ ಪೂರ್ವಾಭಿಮುಖವಾಗಿ ಒಂದು ಮಣೆಯನ್ನು ಹಾಕ್ಕೊಳ್ಬೇಕು. ಮಣೆ ಇಲ್ಲ ಅಂದರೆ ಆಸನವನ್ನು ಹಾಕ್ಕೊಳ್ಬೇಕು. ಈ ರೀತಿ ಮಣೆಯನ್ನು ಹಾಕಿ ಆಸನವನ್ನು ಹಾಕಿ ಅದರ ಮುಂದೆ 2 ಎಳೆ ಹಸೆಯನ್ನು ಅಂದರೆ ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ರಂಗವಲ್ಲಿಯನ್ನು ಹಾಕ್ಕೊಂಡು ಅರಿಶಿನ ಕುಂಕುಮ ಎಲ್ಲವನ್ನ ಅಲ್ಲಿ ತಂದು ಇಟ್ಕೊಳ್ಬೇಕು. ಅರಿಶಿನ ಕುಂಕುಮ ಮತ್ತು ಆ ಎಣ್ಣೆಯನ್ನು ಇಟ್ಕೊಂಡಿರ್ತೀವಿ. ದೇವ್ರ ಮುಂದೆ ಸಂಕಲ್ಪ ಮಾಡಿ ಎಣ್ಣೆ ಇರ್ತದಲ್ಲ, ಎಣ್ಣೆ ಅರಿಶಿನ ಎಲ್ಲವನ್ನ ಈ ರೀತಿಯಾಗಿ ತಂದು ಇಟ್ಕೊಳ್ಬೇಕು. ಗಂಡ ಮಕ್ಕಳಿಗೆ ಯಾರಿಗೆ ಹಸ್ತಿರಲ್ಲ ಅವರಿಗೆ ಹೇಳಬೇಕು, ಬಲಗಾಲಿಟ್ಟು ಮಣೆಯ ಮೇಲೆ ಕೂತ್ಕೋ ಅಂತ ಹೇಳಿ. ಬಲಗಾಲಿಟ್ಟು ಕೂತ್ಕೊಂಡ್ಮೇಲೆ ಹೆಣ್ಣು ಮಕ್ಕಳಾಗಿದ್ದರೆ ಮೊದಲು ಅರಿಶಿನ ಕೊಡಬೇಕು. ಅದು ಉಂಗುರ ಬೆರಳಿನಿಂದ ಅವರಿಗೆ ಅರಿಶಿನವನ್ನು ಕೊಡಬೇಕು ಅಥವಾ ಹಚ್ಚಬೇಕು.
ನಂತರ ಅದೇ ಉಂಗುರ ಬೆರಳಿನಿಂದ ಕುಂಕುಮವನ್ನು ಹಚ್ಚಬೇಕು. ಗಂಡು ಮಕ್ಕಳಾಗಿದ್ದರೆ ಹೆಬ್ಬೆರಳು ಮತ್ತು ಈ ಉಂಗುರ ಬೆರಳನ್ನು ಜೋಡಿಸಿ ಅವರಿಗೆ ಕುಂಕುಮವನ್ನು ಹಚ್ಚಬೇಕು. ಗಂಡಸು ಅಂದರೆ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಅರಿಶಿನ ಕುಂಕುಮವನ್ನು ಹಚ್ಚಿ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಹರಿಸಿ ನಂತರ ಎಣ್ಣೆಯನ್ನು ಹಚ್ಚಲಿಕ್ಕೆ ಶುರು ಮಾಡಬೇಕು. ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಎಣ್ಣೆಯನ್ನು ನಾವು ಒಂದು ಬಂಗಾರದ ಉಂಗುರದಿಂದ ಎಣ್ಣೆಯನ್ನು ಹಚ್ಚಬೇಕಾಗ್ತದೆ. ಈ ಒಂದು ಬಂಗಾರದ ಉಂಗುರ ನಿಮ್ಮ ಮನೆಯಲ್ಲಿಲ್ಲ ಅಂತಂದರೆ ನೀವು ಉಂಗುರ ಬೆರಳಿನಿಂದನೂ ಕೂಡ ಹಚ್ಬೋದು, ಸರಳವಾಗಿ ಬೆರಳುಗಳಿಂದ ಕೂಡ ಹಚ್ಬೋದು. ಆದರೆ ಬಂಗಾರದ ಉಂಗುರ ಇದ್ದರೆ ಬಹಳ ಶ್ರೇಷ್ಠ ಅಂತ ಹೇಳ್ತೇವೆ. ಈಗ ನಾನು ಬಂಗಾರದ ಉಂಗುರದಿಂದ ಹಚ್ಚೋಕ್ಕಿಂತ ಮುಂಚೆ 7 ಬಾರಿ ಅವರಿಗೆ ಹರಿಸ್ಬೇಕು. 7 ಬಾರಿ ಅಂದರೆ ಪರಶುರಾಮ, ಹನುಮಂತ ದೇವರು, ಅಶ್ವತ್ಥಾಮ, ಆಚಾರ್ಯರು, ಕೃಪಾಚಾರ್ಯರು, ಬಲಿ, ವಿಭೀಷಣ ಇವರು 7 ಮಂದಿ ಚಿರಂಜೀವಿಗಳು ಅಂತ ಹೇಳ್ತೀವಿ. ಈ 7 ಮಂದಿಗಳು ನನ್ನ ಮಕ್ಕಳಿಗೆ ಆಯುಷ್ಯ ವೃದ್ಧಿಯನ್ನು ಮಾಡಲಿ, ಗಂಡನಿಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಅವರನ್ನು ನೆನಿಬೇಕು. ವ್ಯಾಸ ಪರಶುರಾಮಶ್ಚ ಹನುಮಾನ ದ್ರೋಣಜಃ ಕೃಪಃ ಬಲಿರ್ವಿಭೀಷಣಶ್ಚೈವ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿ ಅವರಿಗೆ ಈಗ ಉಂಗುರವನ್ನು ಒಂದು ಇದರಲ್ಲಿ ಎಣ್ಣೆಯಲ್ಲಿ ಅದ್ದಬೇಕು. ಅದ್ದಿ 5 ಬಾರಿ ನಾವು ಹೇಳಬೇಕು ಮಕ್ಕಳಿಗೆ, ಆಯುಷ್ವಂತನಾಗು, ವಿದ್ಯಾವಂತನಾಗು, ಬುದ್ಧಿವಂತನಾಗು, ಧನವಂತನಾಗು, ಆರೋಗ್ಯವಂತನಾಗು, ಕೀರ್ತಿವಂತನಾಗು, ಯಶಸ್ವಂತನಾಗು. ಜೀವನದಲ್ಲಿ ಹೆಣ್ಣಿರಲಿ ಗಂಡಿರಲಿ ಎಲ್ರಿಗೂ ಮಕ್ಕಳಿಗೆ ನಾವು ಎಣ್ಣೆಯನ್ನು ಹಚ್ಚಬೇಕಾದ್ರೆ ತಾಯಂದ್ರ ಆಗಿರ್ಬೋದು, ಅಜ್ಜಿಯಂದಿರಾಗಿರ್ಬೋದು, ಮನೆಯಲ್ಲಿರುವಂಥ ಹಿರಿಯ ಮನುಷ್ಯರು ಆಗಿರ್ಬೋದು, ಯಾರೇ ಆಗಿರಲಿ ಆ ಮಕ್ಕಳಿಗೆ ಹರಿಸಿ ಎಣ್ಣೆಯನ್ನು ಹಚ್ಚಬೇಕು. ಎಣ್ಣೆ ಮೊದಲು ನೆತ್ತಿ ಮೇಲೆ ಹಚ್ಚಬೇಕು. ತಲೆಗೆ ಮಧ್ಯಭಾಗದಲ್ಲಿ ಎಣ್ಣೆಯನ್ನು ಹಚ್ಚಿ ನಂತರ ಬಲಭಾಗ ಎಡಭಾಗ ಈ ರೀತಿಯಾಗಿ ಹಚ್ತಾ ಹೋಗಬೇಕು. ಪೂರ್ಣ ಎಣ್ಣೆಯನ್ನೆಲ್ಲ ಹಚ್ಚಿ ಆದಮೇಲೆ ಅರಿಶಿನವನ್ನು ಕೈ ಕಾಲು ಮುಖ ಭಾಗಕ್ಕೆಲ್ಲ ಹಚ್ಚಿ ನಂತರ ಮಕ್ಕಳಿಗೆ ಎಣ್ಣೆ ಅಂದರೆ ಸ್ನಾನಕ್ಕೂ ಒಂದು ಶಾಸ್ತ್ರದ ಮುಂದೆ ಹೇಳ್ತೇನೆ. ಈ ಎಣ್ಣೆ ಹಚ್ಚಿದ ಮೇಲೆ ಗೋಡೆಗೆ ಮುಟ್ಟೋದಾಗಲಿ ಮತ್ತು ವಾಶ್ರೂಮಿಗೆ ಹೋಗೋದಾಗಲಿ ಮಾಡಬಾರ್ದು. ಎಣ್ಣೆ ಹಚ್ಕೊಂಡ್ಮೇಲೆ ಅವರು ಎಲ್ಲೂ ಮುಟ್ಟಬಾರ್ದು. ಮನೆಯಲ್ಲಿ ಮೊದಲು ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ಕರ್ಕೊಂಡು ಹೋಗಬೇಕು. ಸ್ನಾನಕ್ಕೂ ಒಂದು ವಿಧಿವಿಧಾನದ ಹೇಳ್ತೀನಿ ನೋಡ್ರಿ. ಒಂದು ಹಿತ್ತಾಳೆ, ತಾಮ್ರ ಈ ರೀತಿ ಆಗಿರುವಂಥ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಸಿ ಅದರಲ್ಲಿ ಬೇವಿನ ಎಲೆಗಳನ್ನು ಹಾಕಿ ನೀರನ್ನು ಕಾಯಿಸಬೇಕು. ಆ ಕಾಯಿಸಿದಂಥ ನೀರನ್ನು ಹಾಕ್ಕೊಂಡು ಆ ದಿನ ಸ್ನಾನವನ್ನು ಮಾಡಬೇಕು. ಏನು ಕಾಯಿಸಿರ್ತೇವಲ್ಲ ಬೇವಿನ ಎಲೆ ಹಾಕಿ ಆ ಸ್ನಾನದಿಂದ ಸರ್ವ ರೋಗ ನಿವಾರಣೆ ಆಗ್ತದೆ ಅಂಥೇಳಿ ಯುಗಾದಿ ದಿವಸ ತಪ್ಪಿಯೂ ನಾವು ಶಾವರಲ್ಲಿ ಸ್ನಾನವನ್ನು ಮಾಡಿಸ್ಬೇಡ್ರಿ. ಈ ಬೇವಿನ ಏನು ಕುದಿಸಿದ ನೀರು ಇರ್ತದಲ್ಲ ಅದು ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ವರ್ಷ ಪೂರ್ತಿ ನಮ್ಮನ್ನು ಆರೋಗ್ಯವಂತರಾಗಿ ಇಡಬೇಕು ಅಂಥೇಳಿ ಈ ರೀತಿಯಾಗಿ ನೀರನ್ನು ಕಾಯಿಸಿ ಆ ಕಾಯ್ದ ನೀರಿನಿಂದ ಮಕ್ಕಳಿಗೆ ಸ್ನಾನವನ್ನು ಮಾಡಿಸ್ಬೇಕು. ಸ್ನಾನವನ್ನು ಮಾಡಿ ಬಂದ ಮೇಲೆ ತಲೆಯೆಲ್ಲ ಒರೆಸಿ ಸ್ವಚ್ಛವಾಗಿ ಮಕ್ಕಳಿಗೆ ಹೊಸ ಬಟ್ಟೆಯನ್ನು ಹಾಕಿ ಮೊದಲು ಕುಲದೇವರಿಗೆ ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಬಾಯಲ್ಲಿ ಸ್ವಲ್ಪ ಸಿಹಿ ಅಂದರೆ ಸಕ್ಕರೆ ಆಗಿರ್ಬೋದು, ಕೊಬ್ಬರಿ ಸಕ್ಕರೆ ಆಗಿರ್ಬೋದು ಬಾಯಲ್ಲಿ ಮಕ್ಕಳಿಗೆ ಹಾಕಬೇಕು. ಈ ರೀತಿ ಈ ವಿಧಾನದಿಂದ ಸ್ನಾನವನ್ನು ಮಾಡೋದ್ರಿಂದ ವರ್ಷ ಪೂರ್ತಿ ಮಕ್ಕಳಿಗೆ ಒಳ್ಳೆಯ ಜ್ಞಾನ ದೊರಕ್ತದೆ. ಮಕ್ಕಳು ಒಳ್ಳೆಯ ಹಾದಿಯನ್ನು ಹಿಡಿತಾರೆ, ಆಯುಷ್ಯ ವೃದ್ಧಿ ಆಗ್ತದೆ. ಮಕ್ಕಳದಾಗಿರ್ಬೋದು, ಗಂಡಂದ್ರಾಗಿರ್ಬೋದು, ನಾವು ಮಾಡುವಂಥ ಪ್ರತಿಯೊಂದು ನೇಮ ನಿತ್ಯಗಳು ನಮ್ಮ ಮನೆಯನ್ನು ಕವಚದಂತೆ ಕಾಪಾಡ್ತದಂತ. ಅದಕ್ಕಾಗಿ ಎಲ್ಲ ರೀತಿಯಿಂದ ಮನೆಗೆ ಒಳ್ಳೆಯದಾಗಬೇಕು ಅಂದರೆ ಈ ರೀತಿಯಾಗಿ ಆ ದಿನ ಅಭ್ಯಂಜನ ಸ್ನಾನವನ್ನು ಮಕ್ಕಳಿಗಾಗಿರ್ಬೋದು, ಗಂಡನಿಗಾಗಿರ್ಬೋದು ಅಭ್ಯಂಗ ಸ್ನಾನವನ್ನು ವರ್ಷದಲ್ಲಿ ಕೆಲವು ಸಲ ಮಾತ್ರ ಈ ರೀತಿಯಾಗಿ ನಾವು ಮಾಡ್ತೇವೆ. ಅದಕ್ಕೆ ಯುಗಾದಿ ಹಬ್ಬ ಬಹಳಷ್ಟು ಮಹತ್ವವನ್ನು ಪಡೆದದ್ದು. ಆ ದಿನ ಸ್ನಾನ ಮಾಡದೇ ಇದ್ದರೆ ದಾರಿದ್ರ್ಯವನ್ನು ತಂದುಕೊಳ್ತೀರಿ. ಅದಕ್ಕೆ ಪೂರ್ಣ ವಿಧಿವಿಧಾನವಾಗಿ ಈ ಅಭ್ಯಂಗ ಸ್ನಾನದ ವಿಧಿವಿಧಾನವನ್ನು ಪೂರ್ಣ ಶಾಸ್ತ್ರೋಕ್ತವಾಗಿ ಸರಳವಾಗಿ ತಿಳಿಸ್ಕೊಟ್ಟೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ದೇವರಿಗೆ ಬೇವು ಬೆಲ್ಲದ ನೈವೇದ್ಯ ಚೂರ್ಣವನ್ನು ಯಾವ ರೀತಿ ಮಾಡಿ ನೈವೇದ್ಯ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.